and show directors as well. And thank you being part of it. And my co-founder is Miss Poonam Chet. Miku Boutique run ಮಾಡ್ತೀನಿ ಆ್ಯಂಡ್ ಇದು ಕರ್ನಾಟಕ ಫ್ಯಾಷನ್ ಡೇಗೆ ಪಾರ್ಟಿಸಿಪೇಟ್ ಮಾಡೋದು ಒಳ್ಳೆ ಒಂಥರ ಖುಷಿ ಆಗ್ತಿದೆ ನನಗೆ. ಹರೀಶ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಈ ಥರ ತುಂಬ ಶೋಸ್ ಆಗ್ತಾ ಇದ್ವಿ. ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ ಟು ಲಾಟ್ ಆಫ್ ಡಿಸೈನರ್ಸ್ ಮಾಡೆಲ್ಸ್ ಎಲ್ಲ ಒಂದು ಜಾಗದಲ್ಲಿ ಇದ್ಕೊಂಡು ಈ ಥರ ನಮ್ಮ ಕಲೆಕ್ಷನ್ಸ್ನ ತೋರಿಸ್ತಾರೆ. So very happy to be here. And lot of stuff. That's how it works. So educational partner is like, no, I am happy to associate it with JD Institute of Fashion Technology. Even the other like Cocoberry Model Agency and Indian Dreams Runway Agency, and a lot of people are there who will be associated for me in the next season as well. ಗಾಯತ್ರಿ ಬಿಚ್ಕಲು ಮಿಕು ಬುಟಿಕ್ ಡಿಸೈನಿಂಗ್ ನಂದು ಇರೋದು. ಕರ್ನಾಟಕ ಫ್ಯಾಷನ್ ಲೀಗ್ಸಲ್ಲಿ ಇವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಶೋ ನಮ್ಮದಿರುತ್ತೆ. ಕರ್ನಾಟಕ ಅಂತ ಹೇಳಿದಾಗ ತುಂಬ ಯಾವ ಥರ ಅಂತ ಹೇಳಿ ಯುನೀಕಾಗಿ ಬರಬೇಕು, ಕಲರ್ಫುಲ್ಲಾಗಿರಲಿ ಅಂತ. ಇವಾಗ ನಾವು ಹೋಲಿ ಕಲರ್ ಅಂತ ಹೇಳಿದಾಗ ನಾನು ಹೋಲಿ ಕಲರಲ್ಲಿ ತೊಗೊಂಡ್ಬಿಟ್ಟು ಕಲೆಕ್ಷನ್ಸ್ ಮಾಡಿದ್ದೀನಿ. ಇಂಡಿಯನ್ ಅಟೈರ್ನ ತುಂಬ ಇಷ್ಟಪಡ್ತಾರೆ ಜನ. ಸೊ ನಮ್ಮ ಕರ್ನಾಟಕದಲ್ಲಿ ಆಗ್ತಿರೋದ್ರಿಂದ ಒಂದು ಖುಷಿ ಇದೆ, ಹೆಮ್ಮೆ ಇದೆ. ಹಾಗಂತ ಔಟ್ಫಿಟ್ಸ್ನ ಅದ್ರ ತಕ್ಕನೆಗೆ ಮಾಡಬೇಕು. ಸೊ ಅದಕ್ಕೆ ಸೂಟಬಲ್ ಮಾಡಿದ್ದೀವಿ. ಹೋಪ್ಫುಲಿ ಇದು ಇನ್ನೂ ತುಂಬ ಕಲೆಕ್ಷನ್ಸ್ ಬರಲಿ. ಸೊ ನೆಕ್ಸ್ಟ್ ಸೀಸನ್ನಲ್ಲಿ ನಿಮಗೆ ಕರ್ನಾಟಕದಲ್ಲಿ ಇಳಕಲ್ ಸೀರೆ ಮೇಲೆ ಮಾಡೋಣ ಅಂತ ಇದೆ. ಇನ್ ಪಾರ್ಟಿಸಿಪೇಷನ್ನಲ್ಲಿ ಇವತ್ತು 5 to 6 ಡಿಸೈನರ್ಸ್ ಇರ್ತಾರೆ. ಸೊ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಸೊ ನಾನು ಬ್ಯಾಂಗ್ಳೂರವಳೆ. ಬೇಸಿಕಲಿ ಐ ಆಮ್ ಫ್ರಮ್ ಬೆಲ್ಗಾಮ್. ಈಗ ಬ್ಯಾಂಗ್ಳೂರಲ್ಲಿರೋದು. ಅಷ್ಟೊಂದು ಡಿಫ್ರೆನ್ಸ್ ಅದು ಏನಂದರೆ ಡಿಸೈನರ್ ಇರೋದ್ರಿಂದ ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಯೂನಿಕ್ ಕಲೆಕ್ಷನ್ಸ್ ಇರುತ್ತೆ. ಒಬ್ರು ಗೌನ್ ಹಾಕಿರ್ತಾರೆ, ಒಬ್ರು ಲೆಹೆಂಗಾಸ್ ತರ್ತಾರೆ, ಅಥವಾ ಆ ವೆಸ್ಟರ್ನ್ ಡಿಸೈನರ್ ಕಲೆಕ್ಷನ್ಸ್ ಅಂತ ಬಂದಾಗ ನಿಮಗೆ ಅದಕ್ಕೆ ಕರೆಕ್ಟಾಗಿ ಹೇಳೋಕ್ಕಿದೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಲಾಸ್ಟ್ ಶೋ ನಮ್ಮದು ಅದನ್ನು ನನಗೆ ನನ್ನ ಪೇಸ್ಟಲ್ ಕಲೆಕ್ಷನ್ಸ್ ಬಗ್ಗೆ ಗೊತ್ತಿರೋದು. ಸೊ ರೆಸ್ಟ್ ಕಲೆಕ್ಷನ್ ನೀವು ನೋಡಬೇಕು, ನೀವು ನೋಡಿದಾಗ ಗೊತ್ತಾಗುತ್ತೆ ಏನು ಕಲೆಕ್ಷನ್ಸ್ ಅಂತ ಕ್ಯೂರಿಯಸ್ ಆಗಿ. ಸೀಕ್ವೆನ್ಸಲ್ಲಿ ತುಂಬ ಆ್ಯಡ್ ಮಾಡಿರ್ತಾರೆ. ನಿಮಗೆ ಯಾವುದೇ ಒಂದು ಗೌನ್ ನೋಡಬೇಕಾದ್ರೆ ಅಬ್ಸರ್ವ್ ಮಾಡಿ ನಾವು ಅಂದ್ಕೊತೀವಿ 2 ನಿಮಿಷ ಇದೇನಪ್ಪ ಇಷ್ಟು ಸಿಂಪಲ್ ಆಗಿದೆ ಅಂತೀವಿ. ಅಥವಾ ಕೆಲವೊಂದು ಸರಿ ನೋಡೋಕ್ಕೆ ಸಿಂಪಲ್ ಇರುತ್ತೆ, ಅದಕ್ಕೆ ತುಂಬ ಟೈಮ್ ತೊಗೊಂಡಿರುತ್ತೆ. ಆ್ಯಂಡ್ ಫ್ಯಾಷನ್ ಶೋ ಅಂದ ತಕ್ಷಣ ನಾವು ಏನೋ ಒಂದು ಡಿಸೈನ್ ಮಾಡಿ ಶಾರ್ಟ್ ಡ್ರೆಸ್ ಹಾಕಿ ಅದೇ ಮಾಡಬೇಕು ಅಂತ ಅಲ್ಲ. ನಾವು ಕವರ್ ಡ್ರೆಸ್ಸಸ್ನಲ್ಲಿ ಕೂಡ ನೀವು ಒಳ್ಳೆ ಡ್ರೆಸ್ಸಸ್ ಮಾಡ್ಬೋದು. ಆ್ಯಂಡ್ ಸ್ಟೇಜ್ ಮೇಲೆ ಬರೋ ಡ್ರೆಸ್ನ ನಾವು ತೊಗೊಂಡು ಹಾಕ್ಕೊಳ್ಳೋ ಥರ ಇರಬೇಕದು. ಸೊ ನಾನು ಮಾಡೋ ಕಾನ್ಸೆಪ್ಟ್ಸ್ ಏನಂದರೆ ಅಲ್ಲಿ ಏನು ಸ್ಟೇಜಿಗೆ ಬರುತ್ತೋ ಅದನ್ನು ಯಾವುದೇ ಒಂದು ಇಂಡಿಯನ್ ಕರ್ನಾಟಕದಲ್ಲಿ ಇರೋದು ನೋಡಿದ ತಕ್ಷಣ ಅದನ್ನು ಇಷ್ಟಪಟ್ಟರೆ ಅವ್ರು ತಾವು ಹಾಕೋಬೋದು. ಅದಕ್ಕೆ ಏಜ್ ಲಿಮಿಟ್ ಅಂತ ಇರಲ್ಲ. ಸೊ ಆ ಥರ ಸಿಂಪಲ್ ಕಲೆಕ್ಷನ್ಸಲ್ಲಿ ನಾನು ಪ್ರಿಫರ್ ಮಾಡ್ತೀನಿ. ನಂದು ಕೇಳೋಕ್ಕೆ ಹೋದರೆ ಸಿಂಪಲ್ ಕಲೆಕ್ಷನ್ಸನ್ನು ಎಲ್ರಿಗೂ ಯೂಸ್ ಆಗೋ ಥರ ಮಾಡಬೇಕು. ಸ್ಪೆಷಲಿ ಕರ್ನಾಟಕ ಅಂದಾಗ ಅಲ್ಲಿ ಇದ್ರ